ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ತರಬೇತಿ ಪಡೆಯುತ್ತಿದ್ದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರಾಷ್ಟ್ರ ವ್ಯಾಪ್ತಿಯಲ್ಲಿ ಸುದ್ದಿಯಾಗಿದೆ. ಇಂದು ಬಹುತೇಕ ಇಡೀ ದೇಶದ ಎಲ್ಲ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನಾ ರೂಪದಲ್ಲಿ ಬೆಳಿಗ್ಗೆ 6 ರಿಂದ 24 ಗಂಟೆಗಳ ಬಂದ್ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ವಿವಿಧ ವೈದ್ಯಕೀಯ ಸಂಸ್ಥೆಗಳು, ವೈದ್ಯಕೀಯ ಕಾಲೇಜುಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಿದ್ಯಾರ್ಥಿಯ ಸಾವಿಗೆ ನ್ಯಾಯ ಒದಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಅಮಾನ್ಯ ಒಂದು ಹತ್ಯೆಯನ್ನು ಖಂಡನೀಯ ಮಾಡಬೇಕು. ನಮ್ಮ ದೇಶದಲ್ಲಾಗಿರುವಂತಹ ದುರಂತಗಳನ್ನು ಖಂಡನೆ ಮಾಡುವಂತ ಸಮಾಜದಲ್ಲಿ ವೈದ್ಯರು ಅಂದ್ರೆ ಕೊಲೆ ಮಾಡುವಂತ ಕೊಲೆ ಅಲ್ಲ, ಬರೀ ಕೊಲೆ ಅಲ್ಲ, ಒಂದು ಶಿಕ್ಷೆ ಏರಿಸಲೇಬೇಕು. ಎಲ್ಲ ಇದು ನಮ್ಮ ಭಾರತ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಎಲ್ಲೂ ಯಾವ ಕೈಗಳು ಕೈ ಜೋಡಿಸಿದೆ ಅವರಿಗೆ ಭಾರತೀಯ ಸಂವಿಧಾನದ ಪ್ರಕಾರ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಆಗಲೇಬೇಕಂತ ನಾವೆಲ್ಲ ಇಲ್ಲಿ ಒಪ್ಪರದಿಂದ ನಮ್ಮ ಕೂಗನ್ನು ಬೇಡಿಕೆಯ ರೂಪದಲ್ಲಿ ಇಡ್ತಾ ಇದ್ದೀವಿ. ಶಿವಮೊಗ್ಗ ಎಲ್ಲ ಸರ್ಕಾರಗಳಿಗೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ನವರಿಗೆ ಸೇರಬೇಕು. ಅವರು ಅದಕ್ಕೆ ತಕ್ಕವಾಗಿ ಪ್ರತಿಸ್ಪಂದಿಸಬೇಕು ಅಂತ ಇಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲ ಸ್ತರಗಳಲ್ಲಿ ಬೆಂಬಲ ನೀಡಬೇಕು. ನಮ್ಮ ಸಮಸ್ಯೆಗಳನ್ನು ಆ ಮಹಿಳೆಯ ವೈದ್ಯರ ಭಾವನೆಯನ್ನ ಮತ್ತು ಇದಕ್ಕೆ ಕಾರಣ ಈ ಇತ್ತೀಚೆಗೆ ನಡೆದಿರುವಂತಹ ಹೀನಾಯಕವಾದಂತಹ ಒಂದು ಕೃತ್ಯ. ಅದು ಒಂದು ಮೆಡಿಕಲ್ ಸ್ಟೂಡೆಂಟ್ ಮೇಲೆ ರಾತ್ರೋರಾತ್ರಿ ನಾವು ಎಲ್ಲ ಬಿಟ್ಟು ಇವುಗಳ ಜೀವನಕ್ಕೋಸ್ಕರ ಶ್ರಮ ವಹಿಸ್ತಾ ಇರ್ತೀವಿ, ಹಗಲು ರಾತ್ರಿ ಅಲ್ದೇನೆ. ಅಂಥದ್ರಲ್ಲಿ ಜೀವನವನ್ನ ಏನು ಉಳಿಸ್ಬೇಕು ಅಂತ ಏನೋ ಹುಡುಗಿ ಕೆಲಸ ಮಾಡ್ತಿದ್ವಿ, ಅಂಥವರ ಮೇಲೆ ಒಂದು ರೇಪ್ ಅತ್ಯಾಚಾರ ಎಸಗಿ ಅದರಲ್ಲೂ ಆ ರೀತಿ ಅವಳನ್ನ ಸಾಯಿಸಿದಾರಲ್ಲ, ಅವರ ಮೇಲೆ ಖಂಡಿತವಾಗಿಯೂ ಪ್ರತಿಯೊಬ್ರು ಆದಷ್ಟು ಬೇಗ ನ್ಯಾಯ ದೊರಕಿಸ್ಕೊಡ್ಬೇಕು.